ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಜಾರಿಗೆ. ಚಿನ್ನ ಮತ್ತು ಬೆಳ್ಳಿ ಬಗ್ಗೆ ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ. ಬಜೆಟ್ನಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ, ಯಾವ ವಸ್ತುಗಳ ಬೆಲೆ ಇಳಿಕೆ ಮಾಡಲಾಗಿದೆ, ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದೇನು, ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮಹಿಳೆಯರಿಗೆ ಸೇರಿದಂತೆ ಎಲ್ಲ ವರ್ಗಕ್ಕೆ ಗುಡ್ ನ್ಯೂಸ್ ಕೊಡಲಾಗಿದೆ. ಕರ್ನಾಟಕದ ಜನತೆಗೂ ಕೂಡ ಬಜೆಟ್ನಲ್ಲಿ ಸಿಹಿ ಸುದ್ದಿ ಸಿಕ್ಕಿದೆ. ಮದ್ಯಪ್ರಿಯರಿಗೆ ಸಿಗರೇಟ್ ಬೆಲೆಯಲ್ಲಿ ಭಾರಿ ಏರಿಕೆ, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ಪೂರ್ತಿಯಾಗಿ ಬಜೆಟ್ ನ ಅಪ್ಡೇಟ್ ಆಗಿದೆ, ಹಾಗಾಗಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಬಜೆಟ್ ನಲ್ಲಿ ಏನೇನು ಘೋಷಣೆ ಮಾಡಲಾಗಿದೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ. ಹೌದು ಸ್ನೇಹಿತರೆ, ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ರ ದಾಖಲೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮಧ್ಯಮ ವರ್ಗದವರು ಸೇರಿದಂತೆ ಹಲವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಈ ಬಾರಿಯ ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ನೀಡುವ ಮೂಲಕ ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಿ ಬೆಲೆಯನ್ನು ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಸ್ನೇಹಿತರೆ, ಇದರ ಜೊತೆಗೇನೆ ಕೆಲವು ವಿದೇಶಿ ಆಮದು ವಸ್ತುಗಳ ಮೇಲಿನ ಸುಂಕವನ್ನು ಕೂಡ ಏರಿಕೆ ಮಾಡಲಾಗಿದ್ದು, ಹಾಗಾಗಿ ಇನ್ನು ಮುಂದೆ ಕೆಲವೊಂದು ವಸ್ತುಗಳು ದುಬಾರಿಯೂ ಕೂಡ ಆಗಲಿದೆ. ಹೌದು, ಇದೀಗ ಮೊದಲಿಗೆ ಮೊಬೈಲ್ ಮತ್ತು ಚಾರ್ಜರ್ ಬೆಲೆ ಇಳಿಕೆ ಮಾಡಲಾಗಿದೆ. ಹೌದು, ಸ್ಮಾರ್ಟ್ ಫೋನ್ ಖರೀದಿ ಮಾಡುವವರಿಗೆ ಸಿಹಿ ಸುದ್ದಿ. ಮೊಬೈಲ್ ಫೋನ್ ತಯಾರಿಕೆಗೆ ಬಳಸುವ ಬಿಡಿ ಭಾಗಗಳಿಂದ ಹಿಡಿದು ಚಾರ್ಜರ್ ವರೆಗಿನ ಎಲ್ಲ ಒಂದು ಕಸ್ಟಮ್ ಸುಂಕವನ್ನ ಕಡಿತ ಮಾಡಲಾಗಿದೆ. ಈ ಮೂಲಕ ಇನ್ನು ಮುಂದೆ ಆಪಲ್, ಸ್ಯಾಮ್ಸಂಗ್ ಸೇರಿದಂತೆ ಎಲ್ಲ ಬ್ರ್ಯಾಂಡ್ ಮೊಬೈಲ್ ಬೆಲೆ ಗಣನೀಯವಾಗಿ ಕಡಿಮೆ ಆಗಲಿದೆ. ಏಪ್ರಿಲ್ 1ರಿಂದ ಈ ಒಂದು ಬೆಲೆ ಇಳಿಕೆ ನಾವು ನೋಡಬಹುದಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ರೋಗಿಗಳಿಗೆ ಭರ್ಜರಿ ಗಿಫ್ಟ್ ಕೊಡಲಾಗಿದೆ. ಹೌದು, ಆರೋಗ್ಯ ಕ್ಷೇತ್ರಕ್ಕೆ ಸುಂಕದಿಂದ, ಟ್ಯಾಕ್ಸ್ ನಿಂದ ರಿಲೀಫ್ ಕೊಡಲಾಗಿದೆ. ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಗೆ ಬಳಸಲಾಗುವ 17 ಬಗೆಯ ಔಷಧಿಗಳ ಮೇಲಿನ ಆಮದು ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಇನ್ನು ಕೆಲವು ಔಷಧಿ ಮೇಲಿನ ಸುಂಕವನ್ನು ಇಳಿಕೆ ಮಾಡಲಾಗಿದೆ. ಈ ಮೂಲಕ ಇನ್ನು ಮುಂದೆ ದೇಶಾದ್ಯಂತ ದುಬಾರಿ ಔಷಧಿಗಳು ಕಡಿಮೆ ಬೆಲೆಗೆ ಸಿಗಲಿವೆ. ಅಷ್ಟು ಮಾತ್ರವಲ್ಲ, ಮೆಡಿಕಲ್ ಉಪಕರಣಗಳ ಬೆಲೆಯೂ ಕೂಡ ಕಡಿಮೆ ಆಗಲು ಇದು ಸಹಾಯಕವಾಗಲಿದೆ. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಇನ್ನು ಮುಂದೆ ವಿದೇಶ ಟ್ರಿಪ್ ಪ್ರಯಾಣ ಫುಲ್ ಚೀಪ್ ಆಗಲಿದೆ. ಹೌದು, ನೀವೇನಾದರೂ ಫಾರಿನ್ ಟ್ರಿಪ್ ಅಥವಾ ಏನಾದರೂ ಹೋಗೋ ಪ್ಲಾನ್ ಮಾಡಿದರೆ ಲಾಟ್ರಿ ಅಂತಾನೆ ಹೇಳಬಹುದು. ವಿದೇಶಿ ಪ್ರವಾಸದ ಪ್ಯಾಕೇಜ್ಗಳ ಮೇಲೆ ವಿಧಿಸಲಾಗುತ್ತಿರುವ TCS ದರವನ್ನು 5% ಬರೋಬ್ಬರಿ 2% ಇಳಿಕೆ ಮಾಡಲಾಗಿದೆ. ಹಾಗಾಗಿ ಇನ್ನು ಮುಂದೆ ವಿದೇಶಿ ಪ್ರಯಾಣವೂ ಕೂಡ ಬಜೆಟ್ ಫ್ರೆಂಡ್ಲಿ ಆಗಲಿದೆ. ಇನ್ನು ದೇಶಾದ್ಯಂತ ಕ್ರೀಡಾಪಟುಗಳಿಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಭಾರತದ ಕ್ರೀಡೆಯನ್ನು ಉತ್ತೇಜನ ನೀಡಲು ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆಯೂ ಕೂಡ ಕಡಿಮೆ ಮಾಡಲಾಗಿದೆ. ಅಂದರೆ ಇನ್ನು ಮುಂದೆ ಬ್ಯಾಟು, ಫುಟ್ಬಾಲ್ ಸೇರಿದಂತೆ ಎಲ್ಲ ಒಂದು ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆಯೂ ಕೂಡ ಇಳಿಕೆ ಕಾಣಬಹುದು. ಇನ್ನು ಪರಿಸರ ಸ್ನೇಹಿ ವಾಹನಗಳನ್ನು ಉತ್ತೇಜಿಸಲು ಎಲೆಕ್ಟ್ರಾನಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಗೆ ಬೇಕಾದ ಲಿಥಿನಿಯಂ ಮತ್ತು ಇತರೆ ಕಚ್ಚಾ ವಸ್ತುಗಳ ಮೇಲಿನ ಸುಂಕವೂ ಕೂಡ ವಿನಾಯಿತಿ ಕೊಡಲಾಗಿದ್ದು, ಹಾಗಾಗಿ ಇನ್ನು ಮುಂದೆ ಡೀಸೆಲ್ ಮತ್ತು ಪೆಟ್ರೋಲ್ಗಿಂತ ನಾವು ಪರಿಸರ ಸ್ನೇಹಿ ಆಗಿರುವ ಎಲೆಕ್ಟ್ರಿಕ್ ವಾಹನ ಹೆಚ್ಚಾಗಿ ನೋಡಬಹುದು ಎಂದು ನಿರೀಕ್ಷಿಸಲಾಗಿದೆ. ಮತ್ತು ಇದರ ಜೊತೆಗೆ ಸ್ನೇಹಿತರೆ, ಸೋಲಾರ್ ಪ್ಯಾನಲ್ ತಯಾರಿಕೆ ಮಾಡುವಾಗ ಬಳಸಲಾಗುವ ಸೋಲಾರ್ ಗ್ಲಾಸ್ ಕಚ್ಚಾ ವಸ್ತುಗಳು ಕೂಡ ಇನ್ನು ಮುಂದೆ ಅಗ್ಗವಾಗಲಿವೆ. ಹಾಗಾದ್ರೆ ಎಲ್ಲಾನು ಕಡಿಮೆ ಆದರೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಎಲ್ಲಾನು ಇಳಿಕೆ ಮಾಡಿಲ್ಲ, ಕೆಲವೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆಯೂ ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಮದ್ಯಪಾನ, ಸಿಗರೇಟ್, ತಂಬಾಕು ಉತ್ಪನ್ನಗಳ ಮೇಲಿನ ಸುಂಕ ಸಖತ್ತಾಗಿ ಏರಿಕೆ ಮಾಡಲಾಗಿದೆ. ಇನ್ನು ಮುಂದೆ ಧೂಮಪಾನಿಗಳಿಗೆ ಬೆಲೆ ಏರಿಕೆ ಬಿಸಿ ಮುಟ್ಟಲಿದೆ. ಅಂದಹಾಗೆ ಸ್ನೇಹಿತರೆ, ಈ ಬಾರಿಯ ಬಜೆಟ್ ನಲ್ಲಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹೌದು, 2025ರ ಏನು ಒಂದು ಆದಾಯ ತೆರಿಗೆ ಸ್ಲ್ಯಾಬ್ ಇತ್ತು, ಅದನ್ನೇ ಮುಂದುವರಿಸಲಾಗಿದೆ. ಈಗಲೂ ಕೂಡ 12 ಲಕ್ಷವರೆಗಿನ ಟ್ಯಾಕ್ಸ್ ನೀವು ಕಟ್ಟುವಂತಿಲ್ಲ. ಹೌದು, ವರ್ಷದಲ್ಲಿ 12 ಲಕ್ಷ ಆದಾಯ ಗಳಿಸುತ್ತಿದ್ರೆ ಈಗಲೂ ಕೂಡ ನೀವು ಟ್ಯಾಕ್ಸ್ ಕಟ್ಟುವಂತಿಲ್ಲ. ಅದೇ ಒಂದು ಮುಂದುವರಿಕೆ ಮಾಡಲಾಗಿದೆ. ಹೌದು, ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಆದರೆ ಬದಲಿಗೆ ಟ್ಯಾಕ್ಸ್ ಸಲ್ಲಿಕೆ ಮಾಡುವ ಅವಧಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಹೌದು, ತೆರಿಗೆ ಸಲ್ಲಿಕೆ ಸುಲಭಗೊಳಿಸಲು ಸರ್ಕಾರ ಕೆಲವು ಸಮಯವನ್ನು ನಿಗದಿ ಮಾಡಲಾಗಿದೆ. ವೈಯಕ್ತಿಕ ಟ್ಯಾಕ್ಸ್ ಸಲ್ಲಿಕೆ ITR 1 ಮತ್ತು 2 ಸಲ್ಲಿಕೆ ಮಾಡಲು ಜುಲೈ 31ರವರೆಗೆ ಕಾಲಾವಕಾಶವಿರುತ್ತೆ. ಒಂದೊಮ್ಮೆ ಉದ್ಯಮದ ಅಥವಾ ಟ್ರಸ್ಟ್ನ ಒಂದು ಟ್ಯಾಕ್ಸ್ ಸಲ್ಲಿಕೆ ಮಾಡಬೇಕಂದ್ರೆ ಆಗಸ್ಟ್ 31ರವರೆಗೆ ಕಾಲಾವಕಾಶ ವಿಸ್ತರಿಸಲಾಗಿದೆ. ಮತ್ತು ಏನಾದರೂ ತಿದ್ದುಪಡಿ ಇದ್ರೆ ಅದನ್ನ ಈ ಒಂದು ಹಿಂದೆ ಡಿಸೆಂಬರ್ 31ಕ್ಕೆ ಇತ್ತು, ಈಗ ಅದು ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಅಲ್ಪ ಮೊತ್ತದ ದಂಡದೊಂದಿಗೆ ತಿದ್ದುಪಡಿ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ. ಹೌದು ಸ್ನೇಹಿತರೆ, ಇಂದಿನ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಹಲವಾರು ಘೋಷಣೆಗಳನ್ನು ಮಾಡಲಾಗಿದೆ. ಇವು ಪ್ರಮುಖವಾದ ಅಂಶಗಳಾಗಿವೆ. ಮತ್ತು ಇದೇ ಮಧ್ಯೆ ಸ್ನೇಹಿತರೆ, ಇನ್ನು ಮುಂದೆ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಜೈಲು ಶಿಕ್ಷೆ ವಿಧಿಸುವುದನ್ನು ನಿಲ್ಲಿಸಿ ಎಂದು ಬಜೆಟ್ ನಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಈ ಕುರಿತಂತೆಯೂ ಕೂಡ ಬಜೆಟ್ ನಲ್ಲಿ ಕ್ರಮ ತೆಗೆದುಕೊಳ್ಳುವುದಾಗಿ ಸೂಚನೆ ಕೊಡಲಾಗಿದೆ. ದಾಖಲೆ ಪತ್ರ ಹಾಜರುಪಡಿಸುವಲ್ಲೂ ಕೂಡ ವಿಳಂಬವಾದರೆ ಸಣ್ಣ ಪುಟ್ಟ ತಪ್ಪು ಎಂದು
ಪರಿಗಣಿಸಿ ದಂಡ ಮಾತ್ರ ವಿಧಿಸಬೇಕು, ಯಾವುದೇ ಕ್ರಿಮಿನಲ್ ಅಪರಾಧ ಎಂದು ಇನ್ನು ಮುಂದೆ ಪರಿಗಣಿಸೋದಿಲ್ಲ ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ಅಪರಾಧ ಮುಕ್ತಗೊಳಿಸುವಿಕೆಗೆ ಒತ್ತು ಕೊಡಲಾಗಿದೆ. ಇನ್ನು ರೈತರಿಗೆ ಈ ಬಾರಿ ಬಜೆಟ್ನಲ್ಲಿ ಏನು ಸಿಕ್ತು? ಹೌದು ಸ್ನೇಹಿತರೆ, ಸಾಕಷ್ಟು ರೈತರು ಈ ಬಾರಿ ಆದರೂ ಬಜೆಟ್ನಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತ ಹೆಚ್ಚಳವಾಗುತ್ತೆ ಎಂದು ನಿರೀಕ್ಷೆ ಇಟ್ಟಿದ್ರು. ಆದರೆ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಹೌದು, ಮತ್ತೆ ಕೇಂದ್ರ ಸರ್ಕಾರ ಮೊದಲಿನಂತೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹೌದು ಸ್ನೇಹಿತರೆ, ವರ್ಷಕ್ಕೆ ಮತ್ತೆ 6,000 ರೂಪಾಯಿ ಮಾತ್ರ ಸಿಗಲಿದೆ. ಇತ್ತೀಚೆಗೆ ಬಜೆಟ್ ಮುನ್ನವೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಈ ಬಾರಿ ಆದರೂ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ ಹೆಚ್ಚಳ ಮಾಡಬೇಕು ಎಂದು ಮನವಿ ಮಾಡಲಾಗಿತ್ತು. ಇಷ್ಟಾದರೂ ಕೂಡ ಬಜೆಟ್ನಲ್ಲಿ ಯಾವುದೇ ಘೋಷಣೆ ಮಾಡಿಲ್ಲ. ಹಾಗಾಗಿ ದೇಶಾದ್ಯಂತ ರೈತರು ಇದೀಗ ಮತ್ತೆ ನಿರಾಸೆಗೀಡಾಗಿದ್ದಾರೆ. ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಯಾವುದೇ ಮಹತ್ವದ ಘೋಷಣೆ ಆಗಿಲ್ಲ. ಆದರೆ ಒಂದು ಹಂತದಲ್ಲಿ ರೈತರ ಆದಾಯ ಹೆಚ್ಚಿಗೆ ಮಾಡಲು ಸರ್ಕಾರ ಗಮನ ಹರಿಸಿದೆ. ಹೌದು ಸ್ನೇಹಿತರೆ, ಅಧಿಕ ಮೌಲ್ಯದ ಬೆಳೆಗಳ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ. ಪ್ರಮುಖವಾಗಿ ತೆಂಗು, ಶ್ರೀಗಂಧ, ಗೋಡಂಬಿ ಮತ್ತು ಕೋಕೋ ಬೆಳೆಗಾರರಿಗೆ ಬಜೆಟ್ನಲ್ಲಿ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತೀಯ ಶ್ರೀಗಂಧದ ವ್ಯವಸ್ಥೆಯನ್ನ ಪುನರುಜ್ಜೀವನಗೊಳಿಸಲು ಕೇಂದ್ರ ಸರ್ಕಾರ ಸಹಭಾಗಿತ್ವ ಕೊಡಲಿದೆ. ಅಂದ್ರೆ ಸ್ನೇಹಿತರೆ, ಶ್ರೀಗಂಧದ ವ್ಯವಸ್ಥಿತ ಕೃಷಿ, ಕೊಯ್ಲು ಮತ್ತು ಕೊಯ್ಲಿನ ನಂತರ ಆಗುತ್ತಿರುವ ಸಂಸ್ಕರಣೆ ಸೇರಿದಂತೆ ಹಲವೊಂದು ಜಾಗದಲ್ಲಿ ಒತ್ತು ನೀಡಲಾಗಿದೆ. ಭಾರತೀಯ ಶ್ರೀಗಂಧಕ್ಕೆ ಜಾಗತಿಕ ಮಟ್ಟದಲ್ಲಿ ಮರುಜೀವ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಮತ್ತು ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಬೆಳೆಯಲಾಗುವ ತೆಂಗು, ಗೋಡಂಬಿ, ಕೋಕೋ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡಲು ಕೂಡ ವಿಶೇಷ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 2030 ವೇಳೆಗೆ ಭಾರತೀಯ ಗೋಡಂಬಿ ಮತ್ತು ಕೋಕೋವನ್ನು ಜಾಗತಿಕ ಪ್ರೀಮಿಯಂ ಬ್ರ್ಯಾಂಡ್ ಆಗಿ ರೂಪಿಸಲು ಸರ್ಕಾರ ಗುರಿಯನ್ನು ಹಾಕಿಕೊಂಡಿರುವಂತದ್ದು. ಇನ್ನು ರೈತರಿಗಾಗಿ ಎಐ ಚಾಲಿತ ಒಂದು ಆ್ಯಪ್ ಕೂಡ ಘೋಷಣೆ ಮಾಡಲಾಗಿದೆ. ಹೌದು, ತಂತ್ರಜ್ಞಾನ ಬಳಸಿಕೊಂಡು ಕೃಷಿಯನ್ನು ಹೆಚ್ಚಿಗೆ ಮಾಡಲು ಬಹುಭಾಷಾ ಎಐ ಸಾಧನದ ಭಾರತ್ ವಿಸ್ತಾರನ್ನು ಪ್ರಾರಂಭಿಸಲು ಬಜೆಟ್ನಲ್ಲಿ ಪ್ರಸ್ತಾಪನೆ ಕೊಡಲಾಗಿದೆ. ಅಂದರೆ ರೈತರು ಇನ್ನು ಮುಂದೆ ಉತ್ತಮ ಮತ್ತು ಇತರೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಎಐ ಅನ್ನು ಬಳಕೆ ಮಾಡಿಕೊಳ್ಳಬಹುದು. ಇನ್ನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿರೀಕ್ಷಿಸಲಾಗಿದೆ. ಇನ್ನು ಇವತ್ತಿನ ಬಜೆಟ್ ಇಂದ ಚಿನ್ನ ಮತ್ತು ಬೆಳ್ಳಿಗೆ ಏನಾದರೂ ಪರಿಣಾಮ ಬೀರ್ತಾ? ಹೌದು ಸ್ನೇಹಿತರೆ, ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಇಳಿಕೆ ಹಾದಿ ಹಿಡಿದಿದೆ. ಹಾಗಾಗಿ ಈಗ ಸದ್ಯಕ್ಕೆ ಬಜೆಟ್ನಿಂದ ಯಾವುದೇ ಒಂದು ಚಿನ್ನ ಮತ್ತು ಬೆಳ್ಳಿಗೆ ಯಾವುದೇ ಒಂದು ಪರಿಣಾಮ ಬೀರಿಲ್ಲ. ಹೌದು, ಯಾಕಂದರೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಚಿನ್ನ ಕುಸಿತ ಕಾಣ್ತಾ ಇದೆ. ಈಗಲೂ ಕೂಡ ಚಿನ್ನ ಸೆಲ್ ಮಾಡಲಾಗುತ್ತಿದೆ. ಇಷ್ಟು ದಿನ ಕಡಿಮೆ ಬೆಲೆಗೆ ಯಾರೆಲ್ಲರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ರು, ಈಗ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಅಂದರೆ ಲಾಭವನ್ನು ಪಡೆದುಕೊಳ್ಳಲು ಚಿನ್ನವನ್ನು ಹೆಚ್ಚಿನ ಬೆಲೆಗೆ ಸೆಲ್ ಮಾಡ್ತಿದ್ದಾರೆ. ಹಾಗಾಗಿ ಈಗ ಚಿನ್ನದಲ್ಲಿ ನಾವು ಇನ್ನಷ್ಟು ಕುಸಿತ ಕಾಣಬಹುದು. ಸೋಮವಾರ ಫೆಬ್ರವರಿ 2ರಂದು ಮತ್ತೊಂದು ಹೊಸ ಚಿನ್ನದ ಬೆಲೆ ನಾವು ನೋಡಲಿದ್ದೇವೆ ಸ್ನೇಹಿತರೆ. ಈಗ ಮಾಹಿತಿಯ ಪ್ರಕಾರ ಚಿನ್ನ 1,50,000 ಆಸುಪಾಸು ಬರಬಹುದು ಎಂದು ಅಂದಾಜು ಮಾಡಲಾಗಿದೆ. ಅಂದ ಹಾಗೆ ಫೆಬ್ರವರಿ 1ರಂದು ಯಾವುದೇ ಬೆಲೆ ಅಪ್ಡೇಟ್ ಆಗಿಲ್ಲ. 1,60,000 ರೂಪಾಯಿ 10 ಗ್ರಾಂ ಬಂಗಾರ ಮಾರಾಟ ಮಾಡಲಾಗಿದೆ ಮತ್ತು ಬೆಳ್ಳಿ 1 ಕೆಜಿ 3,50,000 ರೂಪಾಯಿ ಆಗಿದೆ ಸ್ನೇಹಿತರೆ. 4,20,000 ರೂಪಾಯಿಗೆ ಮುಟ್ಟಿತ್ತು, ಈಗ ಕುಸಿದು 3,50,000 ರೂಪಾಯಿ ಆಸುಪಾಸು ಇದೆ. ಇದೀಗ ಸೋಮವಾರ ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಓಪನ್ ಆದ ಬಳಿಕವೇ ಮತ್ತೆ ಹೊಸ ಬೆಲೆಯನ್ನು ನಾವು ನೋಡಬಹುದು. ಮಾಹಿತಿಯ ಪ್ರಕಾರ ಹೆಚ್ಚಿನ ಜನರು ಪ್ರಾಫಿಟ್ ಬುಕ್ಕಿಂಗ್ ಮಾಡುತ್ತಿದ್ದು, ಮತ್ತೊಂದೆಡೆಯಲ್ಲಿ ಡಾಲರ್ ಕೂಡ ಪ್ರಬಲಗೊಂಡಿದೆ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫೆಡ್ ಅಧ್ಯಕ್ಷರಾಗಿ ಕೆವಿನ್ ವಾರ್ಷ್ ಅವರನ್ನು ನೇಮಕ ಮಾಡಿದ್ದರಿಂದ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಕುಸಿತ ಕಂಡಿದೆ ಎಂದು ಹೇಳಲಾಗಿದೆ. ಮತ್ತು ಇದು ಕೇವಲ ಆರಂಭ, ಇನ್ನೂ ಚಿನ್ನ ಕುಸಿಯುವ ನಿರೀಕ್ಷೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾಗಿ ನೀವೇನಾದರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡುತ್ತಿದ್ರೆ ಸೋಮವಾರದೊಂದು ದಿನ ವೇಟ್ ಮಾಡಿ ಮಂಗಳವಾರ ದಿನದಂದು ಖರೀದಿ ಮಾಡಬಹುದು. ಯಾಕಂದರೆ ಸೋಮವಾರ ಇನ್ನಷ್ಟು ಕುಸಿಯುವ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ, ಕಾದು ನೋಡೋಣ. ಬನ್ನಿ ಇದೀಗ ಮತ್ತೊಂದು ಮಾಹಿತಿ ಏನೆಂದರೆ, ಬಜೆಟ್ನಲ್ಲಿ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ಗೆ ಬ್ರೇಕ್ ಹಾಕಲು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 10,000 ಕೋಟಿ ವೆಚ್ಚದ ಬಯೋಫಾರ್ಮಾ ಶಕ್ತಿ ಯೋಜನೆ ಘೋಷಣೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಇದು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಬಹುದು. ಹೌದು, ಔಷಧೀಯ ವಲಯದ ಸಂಶೋಧನೆ, ಔಷಧೀಯ ಉತ್ಪಾದನೆ ಮತ್ತು ನಾವೀನ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು 5 ವರ್ಷಗಳಲ್ಲಿ 10,000 ಕೋಟಿ ವೆಚ್ಚದೊಂದಿಗೆ ಬಯೋಫಾರ್ಮಾ ಶಕ್ತಿ ಎಂಬ ಹೊಸ ಉಪಕ್ರಮವನ್ನು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಇದು ಡಯಾಬಿಟಿಸ್ ಮತ್ತು ಕ್ಯಾನ್ಸರ್ ರೋಗಿಗಳಿಗೆ ಇನ್ನು ಮುಂದೆ ತುಂಬಾನೇ ಸಹಾಯಕವಾಗಲಿದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಕಂಡಿದೆ. ಹೌದು ಸ್ನೇಹಿತರೆ, ಯಾಕಂದರೆ ಬಜೆಟ್ನಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡುತ್ತಿರುವವರಿಗೆ ಶಾಕ್ ಕೊಡಲಾಗಿದೆ. F&O ಮೇಲಿನ ಟ್ರಾನ್ಸಾಕ್ಷನ್ ಶುಲ್ಕ ಏನು ಇತ್ತು, ಮೊದಲು STT 0.02 ಇತ್ತು, ಈಗ ಅದನ್ನು 0.05ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ 150% ಏರಿಕೆ ಮಾಡಲಾಗಿದೆ. ಹೌದು, ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ಇಕ್ವಿಟಿ ಫ್ಯೂಚರ್ಸ್ ಮೇಲಿನ STT ಯನ್ನು 0.02ರಿಂದ 0.05ಕ್ಕೆ ಏರಿಕೆ ಮಾಡಿದ್ದಾರೆ. ಇದರಿಂದ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಕಂಡಿದೆ ಸ್ನೇಹಿತರೆ. ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ 1,500 ಪಾಯಿಂಟ್ಸ್ ಕುಸಿತ ಕಂಡಿದೆ. ಅದೇ ರೀತಿ ನಿಫ್ಟಿ 50 500 ಪಾಯಿಂಟ್ಸ್ ಕುಸಿತ ಕಂಡಿದೆ. ಒಂದು ಕಡೆಯಲ್ಲಿ ಟ್ಯಾಕ್ಸಸ್ ಜಾಸ್ತಿ ಮಾಡಲಾಗಿದೆ, ಮತ್ತೊಂದೆಡೆಯಲ್ಲಿ ಮಾರುಕಟ್ಟೆ ಕುಸಿತ ಕಾಣುತ್ತಿದೆ. ಇದೀಗ ಸೋಮವಾರ ಏನಾಗುತ್ತೆ ಎಂಬುದನ್ನು ನಾವೆಲ್ಲರೂ ಕಾದು
ಕಾದು ನೋಡಬೇಕಾಗಿದೆ. ನೀವು ಕೂಡ ಟ್ರೇಡಿಂಗ್ ಮಾಡುತ್ತಿದ್ದರೆ ಕಮೆಂಟಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಇನ್ನು ಬಜೆಟ್ನಲ್ಲಿ ಮತ್ತೊಂದು ದೊಡ್ಡ ಘೋಷಣೆ ಏನೆಂದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬಲ ಕೊಡಲಾಗಿದೆ. ಹೌದು, ದೇಶದ ಪ್ರತಿ ಜಿಲ್ಲೆಗೊಂದು ಹಾಸ್ಟೆಲ್ ಎಂದು ಘೋಷಣೆ ಮಾಡಲಾಗಿದೆ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸುಸಜ್ಜಿತ ಬಾಲಕಿಯರ ಹಾಸ್ಟೆಲ್ ನಿರ್ಮಿಸಲಾಗುವುದು. ಇದರಿಂದ ಗ್ರಾಮೀಣ ಹಳ್ಳಿಯ ಭಾಗದ ವಿದ್ಯಾರ್ಥಿನಿಯರಿಗೆ ನಗರ ಪ್ರದೇಶದಲ್ಲಿ ಶಿಕ್ಷಣ ಪಡೆಯಲು ಇನ್ನಷ್ಟು ಸುಲಭವಾಗಲಿದೆ ಎಂದು ಬಜೆಟ್ನಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಬಜೆಟ್ ಬಗ್ಗೆ ಮಾಹಿತಿ ಇಷ್ಟವಾಯಿತಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ವಿಡಿಯೋ ಶೇರ್ ಮಾಡಿ.